Hello everyone, welcome to Sanmargaha classes. Question number 18 from the Enchanted Pool. The following paragraph has two errors. Edit the paragraph and rewrite it ಅಂತ ಕೊಟ್ಟಿದ್ದಾರೆ. ಓಕೆ ಸೊ ಇಲ್ಲಿ ನಿಮಗೆ ಮೂರು ಕ್ವಶನ್ಸ್ ಇದೆ. ಸಾರಿ 5 ಕ್ವಶನ್ಸ್ ಇರುತ್ತೆ. ಸೊ ಪ್ರತಿಯೊಂದು ಸೆಂಟೆನ್ಸ್ ಅಲ್ಲೂ ಯು ಹ್ಯಾವ್ ಟೂ ಎರರ್ಸ್. ಓಕೆ ಸೊ ವಿಚ್ ಆರ್ ದೋಸ್ ಟೂ ಎರರ್ಸ್ ಅನ್ನೋದನ್ನ ನೀವು ಹೇಳ್ಬೇಕು. ಓಕೆನಾ? ಮೂರು ಕ್ವಶನ್ಸ್ ನ ಕೊಟ್ಟಿದ್ದಾರೆ. ಓಕೆ ಚಿಲ್ಡ್ರನ್. Hello everyone, welcome to Sanmargaha classes. Question number 18 from the Enchanted Pool. The following paragraph has two errors. Edit the paragraph and rewrite it ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನೇನು ಮಿಸ್ಟೇಕ್ ಇದೆ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಮಿಸ್ಟೇಕ್ಸ್ ನ ನೀವು ಕರೆಕ್ಟ್ ಮಾಡಿ ಸೆಂಟೆನ್ಸ್ ಅನ್ನ ರೀರೈಟ್ ಮಾಡಬೇಕು. ಓಕೆನಾ? First one, when Nakula did not return for a long time, Yudhishthira sent Sahadeva to see what the matter was. Okay, so the two errors are capital letter to be corrected and verb form to be corrected ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಪಿಟಲ್ ಲೆಟರ್ ನ ನಾವು ಎಲ್ಲಿ ಯೂಸ್ ಮಾಡ್ತೇವೆ ಮಕ್ಕಳೇ? ವೆನ್ ದೇರ್ ಈಸ್ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್ ವಿ ಯೂಸ್ ಕ್ಯಾಪಿಟಲ್ ಲೆಟರ್. ವೆನ್ ಅಂತ ಇಲ್ಲಿ W ಕರೆಕ್ಟ್ ಆಗಿ ಯೂಸ್ ಮಾಡಿದ್ದಾರೆ ಅಲ್ವಾ? ಬಟ್ ಟು ದ ನೇಮ್ಸ್ ಆಫ್ ಪ್ಲೇಸಸ್, ಪರ್ಸನ್ಸ್, ಥಿಂಗ್ಸ್ ಅದಕ್ಕೆ ನಾವು ಏನ್ ಮಾಡ್ಬೇಕು? ಕ್ಯಾಪಿಟಲ್ ಲೆಟರ್ ನ ಯೂಸ್ ಮಾಡ್ಬೇಕು. ಇಲ್ಲಿ ನಕುಲ ಅಂತ ಇದೆ ನೋಡಿ, ನೇಮ್ ಆಫ್ ದ ಪರ್ಸನ್. ಸೊ ನಕುಲ ನೇಮ್ ಆಫ್ ದ ಪರ್ಸನ್, ಅದಕ್ಕೆ ನಾವು ಕ್ಯಾಪಿಟಲ್ ಲೆಟರ್ ನ ಯೂಸ್ ಮಾಡ್ಬೇಕು. ಓಕೆ, N should be capital. Verb form. So sentence is in past tense, isn't it? Sahadeva. Now Yudhishthira sent Sahadeva to see what the matter was. ಇಲ್ಲಿ ಸೆಂಡ್ ಅನ್ನೋದು ವರ್ಬ್ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇದೆ ಅಲ್ವಾ? ಸೊ ಇಟ್ ಶುಡ್ ಬಿ ಇನ್ ದ ಪಾಸ್ಟ್ ಟೆನ್ಸ್. ಸೊ ಸೆಂಡ್ ಅಲ್ಲ, ಅದು ಸೆಂಟ್ ಆಗ್ಬೇಕು. ಓಕೆ, ಇದನ್ನ ನೀವು ರೀರೈಟ್ ಮಾಡಿ ಬರಿಬೇಕು ಮಕ್ಕಳು. ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಲಾಂಗ್ ಟೈಮ್, ಯುಧಿಷ್ಠಿರ ಸೆಂಟ್ Sahadeva to see what the matter was. Okay, so these are the two errors. We'll go to the next one. B. The voice put question rapidly one after the other. Voice put questions rapidly one after the other. Okay. Plural form to be corrected and spelling mistake to be corrected. Plural form ಯಾವುದು ಮಕ್ಕಳೇ? The voice put question rapidly one after the other. One after the other ಅಂದ್ರೆ ಒಂದರ ಮೇಲೆ ಒಂದು ಪ್ರಶ್ನೆಗಳನ್ನ ಕೇಳುತ್ತಾ ಹೋಗಿದೆ ಆ ಧ್ವನಿ. ಓಕೆ, ಸೊ ಒನ್ ಆಫ್ಟರ್ ದ ಅದರ್ ಅಂದಾಗ ಒಂದು ಕ್ವಶನ್ ಬರೋದು, ಕ್ವಶನ್ಸ್ ಬರಬೇಕು ಅಲ್ವಾ? ಸೊ ಪ್ಲೂರಲ್ ಫಾರ್ಮ್ ಟು ಬಿ ಕರೆಕ್ಟೆಡ್. ಇಲ್ಲಿ ತಪ್ಪಾಗಿರೋದು ಯಾವುದು ನೋಡಿ? ಕ್ವಶನ್ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗಿರುವಂತದ್ದು. ಸೊ ಏನ್ ಬರ್ಬೇಕು ಮಕ್ಕಳೇ? ಕ್ವಶನ್ಸ್. ವಾಯ್ಸ್ ಪುಟ್ ಕ್ವಶನ್ಸ್ ಒನ್ ಆಫ್ಟರ್ ದ ಅದರ್. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವುದು? ಒನ್ ಆಫ್ಟರ್ ದ ಅದರ್ ನೋಡಿ, AFTER ಆಗ್ಬೇಕಲ್ವಾ? ಸೊ AFTR ನಾವು ಇಗ್ನೋರ್ ಮಾಡ್ಬಿಡ್ತೀವಿ ಓದುವಾಗ, ಆಫ್ಟರ್ ಅಂತ ಓದ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, AFTER ಆಗ್ಬೇಕು, ಆಫ್ಟರ್. ಓಕೆ, ಸೊ ಯು ಹ್ಯಾವ್ ಟು ರೀರೈಟ್ ಇಟ್. The voice put questions one after the other. Okay. C, last one. You will successfully fulfill your undertaking, said, and saying this, she disappeared. You will successful. Okay, adverbial mistake to be corrected and pronoun to be corrected. Here, you will successfully fulfill your undertaking. Successful ಅಲ್ಲ, ಏನ್ ಬರ್ಬೇಕು ಮಕ್ಕಳೇ? Successfully. You will successfully fulfill your undertaking. And saying this, who disappeared actually? Yaksha. Yaksha is a male, isn't it? So he disappeared ಆಗ್ಬೇಕು, she ಅಲ್ಲ, he. Okay, ಸೊ ಎರಡು ಮಿಸ್ಟೇಕ್ ಇರೋದು ಯಾವುದು ಇಲ್ಲಿ? ಸಕ್ಸಸ್ಫುಲ್ ಅನ್ನೋದು ಒಂದು ಮಿಸ್ಟೇಕ್, ಸಕ್ಸಸ್ಫುಲಿ ಆಗತ್ತೆ. ಅದೇ ರೀತಿ she disappeared ಅಲ್ಲ, he disappeared ಆಗ್ಬೇಕು, pronoun mistake. Okay, so it should become he and successfully. ಈ ತರ ನೀವು
ಸೆಂಟೆನ್ಸ್ನ ಕರೆಕ್ಟ್ ಮಾಡಬೇಕು. ಓಕೆನಾ? ಥ್ಯಾಂಕ್ ಯು.